ಬನಸಿರಿ ಪ್ರಕೃತಿಯ ವರದಾನ, ಸಂಪನ್ಮೂಲದ ಉಗ್ರಾಣ. ಬನಸಿರಿ ಪ್ರಕೃತಿಯ ವರದಾನ, ಸಂಪನ್ಮೂಲದ ಉಗ್ರಾಣ. ವನ್ಯಜೀವಿಗಳಿಗೆ ಆಶ್ರಯಧಾಮ, ವನ್ಯಜೀವಿಗಳಿಗೆ ಆಶ್ರಯಧಾಮ. ಗಿಡಮೂಲಿಕೆಗಳ ರಸತಾಣ, ಗಿಡಮೂಲಿಕೆಗಳ ರಸತಾಣ. ಬನಸಿರಿ ಪ್ರಕೃತಿಯ ವರದಾನ, ಸಂಪನ್ಮೂಲದ ಉಗ್ರಾಣ. ಬನಸಿರಿ ಪ್ರಕೃತಿ ಕಾಡು ಮಾನವ ಸಂಬಂಧ ಬೆಳೆದಿದೆ ಎಷ್ಟೋ ಯುಗದಿಂದ. ಕಾಡು ಮಾನವ ಸಂಬಂಧ ಬೆಳೆದಿದೆ ಎಷ್ಟೋ ಯುಗದಿಂದ. ಕಾಡಿನ ಗರ್ಭದಿ ಬಂದವರು, ಕಾಡಿನ ಮಡಿಲಲ್ಲಿ ಬೆಳೆದವರು. ಕಾಡಿನ ಗರ್ಭದಿ ಬಂದವರು, ಕಾಡಿನ ಮಡಿಲಲ್ಲಿ ಬೆಳೆದವರು. ಬನಸಿರಿ ಪ್ರಕೃತಿಯ ವರದಾನ, संपन्मूलद उग्राण. मेरी इन सारी बातों को ध्यानपूर्वक सुनने के लिए आप सबका धन्यवाद. Aware of the issues we are facing right now. The theme of the year is land restoration and desertification and drought resilience. And I would like to say a little effort towards saving the environment is better than no effort. ಸಸ್ಯಜನ್ಯ ಆಹಾರಕ್ಕೆ ಹೆಚ್ಚಿನ ಒತ್ತಡ ಕೊಡಬೇಕು, ಜನಸಂಖ್ಯೆ ನಿಯಂತ್ರಣ ಮಾಡಬೇಕು, ಜನಗಳನ್ನು ಪರಿಸರ ಪ್ರೇಮಿಗಳಾಗಲು ಒತ್ತಾಯಿಸಬೇಕು, ಮರಗಳನ್ನು ಕಡಿಯುವುದರ ಬದಲು ಅದನ್ನು ಸ್ಥಳಾಂತರಿಸಬೇಕು. ಇಷ್ಟು ವಿಷಯಗಳನ್ನು ಹೇಳಿ ನನ್ನ ಮಾತು ಮುಗಿಸುತ್ತೇನೆ. ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಹಾಗೆ ಹೇಗೆ ಕಡಿಬೇಕು, ಅದಕ್ಕೆ ಬೇಕಾದಂತ ಏನು ಮುಂಜಾಗ್ರತೆ ಕ್ರಮಗಳನ್ನು ನಾವು ಕೈಗೊಳ್ಳಬೇಕು ಅನ್ನೋದಕ್ಕೋಸ್ಕರ ಮಾಡೋದು. ಈ ಒಂದು ವರ್ಷ ಇದಕ್ಕೆ ಬೇಕಾದಂತ ಕಾರ್ಯಕ್ರಮಗಳನ್ನ ಎಲ್ಲ ಕಡೆ ರೂಪಿಸ್ತಾರೆ. ಹೆಚ್ಚು ಮರಗಳನ್ನು ನೆಡೆದಿರ್ಬೋದು, ಅಥವಾ ಮಳೆ ಬಂದಾಗ ಮಳೆ ನೀರನ್ನ ಭೂಮಿಗೆ ಹಾಯಿಸುವ ಮುಖಾಂತರ ಅಂತರ್ಜಲ ಬೆಳಿಬೇಕು. If you are taking oxygen means from where it's coming? Once you take oxygen, where it came? Plants. You have studied science, right? So you are leaving what? Who is taking that? The plants. Big round of applause to them. So all the things were said for the environment day. My thing is what you have to apply in your life. First thing you have to plant. These are the things you have to follow, children, because all this you have, you know the theme, you know what we are done. Everything was said by the sir and also the children. So main thing, whatever I said, 3 points you have to seriously follow in your life, so that it will help for your future generation and for you also. Okay, thank you. ಬನಸಿರಿ ಪ್ರಕೃತಿಯ ವರದಾನ, ಸಂಪನ್ಮೂಲದ ಉಗ್ರಾಣ. ಬನಸಿರಿ ಪ್ರಕೃತಿಯ ವರದಾನ, ಸಂಪನ್ಮೂಲದ ಉಗ್ರಾಣ. ಕಾಡು ಮಾನವ ಸಂಬಂಧ ಬೆಳೆದಿದೆ ಎಷ್ಟೋ ಯುಗದಿಂದ. ಕಾಡು ಮಾನವ ಸಂಬಂಧ ಬೆಳೆದಿದೆ ಎಷ್ಟೋ ಯುಗದಿಂದ. ಕಾಡಿನ ಗರ್ಭದಿ ಬಂದವರು, ಕಾಡಿನ ಮಡಿಲಲ್ಲಿ ಬೆಳೆದವರು. ಕಾಡಿನ ಗರ್ಭದಿ ಬಂದವರು, ಕಾಡಿನ ಮಡಿಲಲ್ಲಿ ಬೆಳೆದವರು. ಬನಸಿರಿ ಪ್ರಕೃತಿಯ ವರದಾನ. ಕೊಟ್ರೆ ಆಯ್ತು. ಆದ್ರೂ ಪರಿಸರ ಇದಾಗಲ್ಲ. ಒಂದು 25 ಮರ ಕಡಿದ್ರೆ ಪರಿಸರ ಏನು ಹಾಳಾಗಲ್ಲ ಬಿಡು. ಆಫೀಸರ್ ಬಂದು ನೋಡಿಕೊಂಡು ಹೋಗಿ ಮರ ಕಡಿಯೋದು ಅಲ್ವಾ ಸರ್? ನೋಡಿ ಎಲ್ಲ ಮರಗಳನ್ನು ಹೇಳಿದ್ರೆ ನಮ್ಮ ಸಾಹೇಬ್ರು ಹೇಳ್ತಾರೆ ಕಡಿಯೋಕ್ಕೆ ಗೌರ್ಮೆಂಟ್ ಇಂದ ಆದೇಶ ಬಂದಿದೆ ಅಂತ ಹೇಳಿ ಆಯ್ತಾ.
ಅಯ್ಯೋ ಬನ್ನಿ ಬನ್ನಿ ಇಲ್ಲಿ ಮರ ಕಡಿತಿದ್ದಾರೆ. ನಿಲ್ಸಿ ಮರ ಕಡಿಯಬೇಡಿ. ನಮಗೆ ಸಾಹೇಬ್ರು ಹೇಳಿದ್ದಾರೆ, ನಾವು ಅವ್ರ ಮಾತನ್ನ ಕೇಳೋದು. ಮರ ಕಡಿಯೋದ್ರಿಂದ ಪರಿಸರ ಹಾಳಾಗುತ್ತೆ. ನೀವು ನಮ್ಮ ಸಾಹೇಬ್ರನ್ನ ಭೇಟಿ ಮಾಡಿ ಅವರಿಗೆ ಹೇಳಿ. ನಾವೇ ಸಾಹೇಬ್ರೆ ಏನರ್ಥ ಕಲಿತು ಏಕೆ ನಾವು ಇಲ್ಲಿ ಎಲ್ಲ ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಕಟ್ಟಿದ್ದು ನಿಮಗೆಲ್ಲ ಕೈಯಿಂದ ಹಣ ಕೊಡ್ತೀವಿ. ಊರಿನವ್ರಿಗೆಲ್ಲ ಕೆಲಸ ಸಿಗುತ್ತೆ, ಹಣ ಕೊಡ್ತೀವಿ. ಸಿಟಿಗಳಲ್ಲೆಲ್ಲ ಇನ್ನೂ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಾಗಿದೆ. ನಿಮಗಿನ್ನೂ ಅದೆಲ್ಲ ಗೊತ್ತಿಲ್ವಾ? ಅಯ್ಯೋ ಹಣನ ಎಷ್ಟು ಹಣ ಕೊಡ್ತೀರಾ? ನಿಮಗೆ ಕೈ ತುಂಬ ಹಣ ಕೊಡ್ತೀವಿ. ನೀವು ನಾವು ಹಣ ಇಸ್ಕೊಂತೀವಿ, ನೀವು ನಮಗೆ ಗಾಳಿ ನೆರಳು ಕಾಲು ತತ್ತಾಗಿ ಮಳೆಯೆಲ್ಲ ಕೊಡ್ತೀವಿ. ಏನಾಗಿ ಮಾತಾಡ್ತಿದ್ದೀರ? ಅದೆಲ್ಲ ನಾವು ಕೊಡೋಕೆ ಹೋಗುತ್ತೆ. ಅದೆಲ್ಲ ಮರಗಿಡಗಳು ತಾನೇ ಕೊಡೋದು. ಈಗೊಂದು ಓದಿರೋ ಮಕ್ಕಳು, ನಾವು ವಿದ್ಯಾ ಬುದ್ಧಿ ಏನು ಗೊತ್ತಿಲ್ಲ, ಬರೀ ಗಿಡ ಮರ ಅಷ್ಟೇ ಬೆಳೆಸೋದು. ನೀವು ಒಂದು 3-4 ದಿನ ಇರುತ್ತೆ, ಮರಗಳು ನಾವು ಸಾಯಂಕ ಕಣಪ್ಪ ನೆರಳು ಆಗಿ ಇರ್ತವೆ ಕಣಪ್ಪ. ದಯವಿಟ್ಟು ಮರ ಗಿಡಗಳನ್ನ ಕಡಿಬೇಡಿ. ಅದೇ ನೀವು ಹೇಳಿದ್ದು ಸರಿ ಇದೆ. ನಾವು ಓದಿ ಬುದ್ಧಿವಂತರಾಗಿರ್ಬೋದು, ಆದರೆ ನಿಮ್ಮ ತಿಳುವಳಿಕೆ ನಮಗಿಲ್ಲ. ನಮ್ಮ ತಪ್ಪಾಯ್ತು ಸರ್. ಮೊದಲೇ ಹೇಳಿದ್ದೆ ಮರ ಗಿಡಗಳನ್ನೆಲ್ಲ ಕಡಿಯೋದು ಬೇಡ ಅಂತ. ಆದರೂ ಕಡಿಯೋದು ಅಲ್ಪ ಸರಿ, ನಮಗೂ ತಪ್ಪಾಯ್ತು ಸರ್. ಕ್ಲಾಪ್ ಹಾಕೊಂಡು ಬನಸಿರಿ ಪ್ರಕೃತಿಯ ವರದಾನ, ಸಂಪನ್ಮೂಲದ ಉಗ್ರಾಣ. ಬನಸಿರಿ ಪ್ರಕೃತಿಯ ವರದಾನ, ಸಂಪನ್ಮೂಲದ ಉಗ್ರಾಣ. ವನ್ಯಜೀವಿಗಳಿಗೆ ಆಶ್ರಯಧಾಮ, ವನ್ಯಜೀವಿಗಳಿಗೆ ಆಶ್ರಯಧಾಮ. ಮೂಲಿಕೆಗಳ ರಸತಾಣ, ಬನಸಿರಿ ಪ್ರಕೃತಿಯ ವರದಾನ, ಸಂಪನ್ಮೂಲದ ಉಗ್ರಾಣ. ಬನಸಿರಿ ಪ್ರಕೃತಿಯ ವರದಾನ, ಸಂಪನ್ಮೂಲದ ಉಗ್ರಾಣ. ವನ್ಯಜೀವಿಗಳಿಗೆ ಆಶ್ರಯಧಾಮ, ವನ್ಯಜೀವಿಗಳಿಗೆ ಆಶ್ರಯಧಾಮ. ಗಿಡಮೂಲಿಕೆಗಳ ರಸತಾಣ, ಗಿಡಮೂಲಿಕೆಗಳ ರಸತಾಣ. ಬನಸಿರಿ ಪ್ರಕೃತಿಯ ವರದಾನ, ಸಂಪನ್ಮೂಲದ ಉಗ್ರಾಣ. ಬನಸಿರಿ ಪ್ರಕೃತಿಯ ವರದಾನ, ಸಂಪನ್ಮೂಲದ ಉಗ್ರಾಣ. ಕಾಡು ಮಾನವ ಸಂಬಂಧ ಬೆಳೆದಿದೆ ಎಷ್ಟೋ ಯುಗದಿಂದ. ಕಾಡು ಮಾನವ ಸಂಬಂಧ ಬೆಳೆದಿದೆ ಎಷ್ಟೋ ಯುಗದಿಂದ. ಕಾಡಿನ ಗರ್ಭದಿ ಬಂದವರು, ಕಾಡಿನ ಮಡಿಲಲ್ಲಿ ಬೆಳೆದವರು. ಕಾಡಿನ ಗರ್ಭದಿ ಬಂದವರು, ಕಾಡಿನ ಮಡಿಲಲ್ಲಿ ಬೆಳೆದವರು. ಬನಸಿರಿ ಪ್ರಕೃತಿಯ ವರದಾನ, ಸಂಪನ್ಮೂಲದ ಉಗ್ರಾಣ. ಬನಸಿರಿ ಪ್ರಕೃತಿಯ ವರದಾನ, ಸಂಪನ್ಮೂಲಕ್ಕೆ ಆಶ್ರಯಧಾಮ. ಗಿಡಮೂಲಿಕೆಗಳ ರಸತಾಣ, ಗಿಡಮೂಲಿಕೆಗಳ ರಸತಾಣ. ಬನಸಿರಿ ಪ್ರಕೃತಿಯ ವರದಾನ, ಸಂಪನ್ಮೂಲದ ಉಗ್ರಾಣ. ಬನಸಿರಿ ಪ್ರಕೃತಿಯ ವರದಾನ, ಸಂಪನ್ಮೂಲದ ಉಗ್ರಾಣ.